ಒಬ್ಬ ವ್ಯಕ್ತಿ 500 ವರ್ಷದ ಹಿಂದೆನೆ ಇವತ್ತಿನ ಜಗತ್ತಿನಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ರು. ಮೊಬೈಲ್, ಫ್ಲೈಟ್, ಪ್ಯಾಂಡಮಿಕ್ ಇವೆಲ್ಲ ಹೇಗ್ ಬರುತ್ತೆ ಅನ್ನೋ ವಿಷಯ ಅವ್ರಿಗೆ ಅವಾಗ್ಲೇ ಗೊತ್ತಿತ್ತು. ಇದು ಕಟ್ಟು ಕತೆ ಅಲ್ಲ, ಕೋಇನ್ಸಿಡೆನ್ಸ್ ಕೂಡ ಅಲ್ಲ, ಇದೊಂದು ದೊಡ್ಡ ಸ್ಟೋರಿ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಅವರು ಬರೆದಿದ್ದು ಕಾಲಜ್ಞಾನಂ, ಒಂದು ಫ್ಯೂಚರ್ ಪ್ರಿಡಿಕ್ಷನ್ ಬುಕ್. ಆ ಬುಕ್ ಅಲ್ಲಿದ್ದ ಕೆಲವು ವಿಷಯಗಳು ಇವತ್ತು ನಿಜ ಆಗ್ತಾ ಇದೆ. ಅವರು ಹೇಳಿದ್ರು ಆಕಾಶದಲ್ಲಿ ಕಬ್ಬಿಣದ ಅಕ್ಕಿ ಹಾರುತ್ತೆ ಅಂತ. ಆ ಕಾಲದಲ್ಲಿ ಟೆಕ್ನಾಲಜಿ ಇರ್ಲಿಲ್ಲ, ಆದ್ರೆ ಇವತ್ತು ಎಲ್ಲ ಕಡೆ ವಿಮಾನ. ಇದು ಫ್ಯೂಚರ್ ವಿಷನ್ ಅಂತ ಹೇಳ್ಬೋದಾ ಅಥವಾ ಒಂದು ಪ್ರಿಡಿಕ್ಷನ್ ಅಂತ ಹೇಳ್ಬೋದಾ? ಪ್ರಾಣಿಗಳಿಲ್ಲದ ರಥ ಓಡುತ್ತೆ ಅಂತ ಹೇಳಿದ್ರು. ಎತ್ತು, ಕುದುರೆ ಯಾವುದು ಬೇಕಾಗಿಲ್ಲ, ಆದ್ರೂ ಗಾಡಿ ಓಡುತ್ತೆ ಅಂತ ಹೇಳಿದ್ರು. ಇವತ್ತು ಎಲ್ ನೋಡಿದ್ರು ಕಾರು, ಬೈಕು, ಟ್ರೈನ್ಗಳು. ಇದು ಕೋಇನ್ಸಿಡೆನ್ಸ್ ಅಂತ ನಿಮ್ಗನ್ಸುತ್ತಾ? ಒಬ್ಬ ಇಲ್ಲಿ, ಮತ್ತೊಬ್ಬ ಇನ್ನೆಲ್ಲೋ ದೂರ, ಆದ್ರೂ ಇಬ್ರು ಮಾತಾಡ್ತಾರೆ. ಅವತ್ತು ಯಾವುದೇ ತರದ ಕಮ್ಯುನಿಕೇಶನ್ ಇರ್ಲಿಲ್ಲ, ಆದ್ರೆ ಅವರು ಫ್ಯೂಚರ್ ಕಮ್ಯುನಿಕೇಶನ್ ನ ನೋಡಿದ್ರು. ಅದೇ ಇವತ್ತಿನ ಮೊಬೈಲ್, ವಿಡಿಯೋ ಕಾಲ್ಸ್. ನೀರು ವಿಷವಾಗುತ್ತೆ, ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ, ಜನ ನೀರಿಗೋಸ್ಕರ ಒಡೆದಾಡ್ತಾರೆ. ಇದೆಲ್ಲ ಇವತ್ತು ನಿಜ ಆಗ್ತಾ ಇದೆ. ನಾವಾಗ್ಲೇ ಈ ಪ್ರಿಡಿಕ್ಷನ್ಗೆ ಒಳಗಾಗಿದ್ದೀವಿ. ಹೊಸ ರೋಗಗಳು ಬರುತ್ತೆ, ಜನ ಭಯ ಬೀಳ್ತಾರೆ, ಆಚೆ ಹೋಗೋದಿಕ್ಕೂ ಪರ್ಮಿಷನ್ ಬೇಕಾಗುತ್ತೆ. ರೀಸೆಂಟ್ ಆಗಿ ನಡೆದ ಕೊರೋನಾ, ಇದನ್ನ ನೆನ್ಸ್ಕೊಂಡ್ರೆ ಇದು ನಿಜ ಅನ್ಸುತ್ತೆ ಅಲ್ವಾ? ನಕಲಿ ಗುರುಗಳು ಜನರನ್ನ ಭಕ್ತಿ ಹೆಸರಲ್ಲಿ ಮೋಸ ಮಾಡ್ತಾರೆ. ಫೇಕ್ ಸ್ಪಿರಿಚುಯಾಲಿಟಿ. ಭಕ್ತಿ ಅನ್ನೋದು ಬಿಸ್ನೆಸ್ ಆಗುತ್ತೆ. ಇವತ್ತಿನ ಘಟನೆಗಳನ್ನ ನೋಡ್ತಾ ಇದ್ರೆ ಇದೆಲ್ಲ ಸತ್ಯ ಅಂತಾನೆ ಅನ್ಸುತ್ತೆ ಅಲ್ವಾ? 500 ವರ್ಷದ ಹಿಂದೆನೆ ಈ ವಿಷಯಗಳನ್ನೆಲ್ಲ ಹೇಳಿದ ವ್ಯಕ್ತಿ ಯಾರು ಅಂದ್ರೆ 17ನೇ ಶತಮಾನಕ್ಕೆ ಸೇರಿದ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು. ಆದ್ರೆ ಇಲ್ಲಿ ಒಂದು ಕ್ರೇಜಿ ಥಿಯರಿ ಇದೆ. ಅದೇನಂದ್ರೆ ಹೆಚ್ಚು ಜನ ನಂಬೋದೇನಂದ್ರೆ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಜಗತ್ತಿನ ಮೊದಲನೆಯ ಟೈಮ್ ಟ್ರಾವೆಲರ್ ಅಂತ. ಯಾಕಂದ್ರೆ ಅವರು ಜಸ್ಟ್ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ಲಿಲ್ಲ, ಅವರು ಫ್ಯೂಚರ್ನೇ ನೋಡಿದ್ರು. ಅವರ ಕಾಲಜ್ಞಾನಂ ಅನ್ನೋ ಒಂದು ಪುಸ್ತಕ ಬರೀ ಒಂದು ಪುಸ್ತಕ ಅಲ್ಲ, ಅದೊಂದು ಟೈಮ್ ಲೈನ್ ಮ್ಯಾಪ್. ಆದ್ರೆ ಒಂದಂತೂ ನಿಜ, ಇದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ ಅಂತ ನಿಮ್ಗೂ ಅನಿಸ್ತಿದೆ ಅಲ್ವಾ? ಹಾಗಾದ್ರೆ ಯೋಚನೆ ಮಾಡಿ, ನಾವು ಅವರ ಪ್ರಿಡಿಕ್ಷನ್ ಅಲ್ಲಿ ಬದುಕ್ತಾ ಇದ್ದೀವ? ಇದು ಟೈಮ್ ಟ್ರಾವೆಲಿಂಗ ಅಥವಾ ಡಿವೈನ್ ಪವರ್? ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಇದೇ ತರ ಇನ್ನಷ್ಟು ಹೆಚ್ಚು ಮಿಸ್ಟ್ರಿ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಿಸ್ಟ್ರಿ ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ